ಏನಾಯ್ತು? ಅಖಂಡ ದೀಪ ಜೋರಾಗಿ ಉರಿತಾ ಇದೆ ಅಭಿ ಸರ್. ಗಾಳಿ ಜಾಸ್ತಿ ಇದೆ, ಅದಕ್ಕೆ ಉರಿತಿದೆ. ಇದು ಗಾಳಿಯಿಂದ ಉರಿತಿರೋ ದೀಪ ಅಲ್ಲಪ್ಪ, ಆಯಿಸು ತೆಗೆಯೋ ಅಗ್ನಿ ಕಿಡಿಗಳು. ಏನ್ ಹೇಳ್ತಿದ್ದೀರಾ ಶಾಸ್ತ್ರಿಗಳೇ? 2 ದಿನದಲ್ಲಿ ಅಮಾವಾಸ್ಯೆ ಬರ್ತಿದೆ. ಅವತ್ತು ಆ ಶಾಪ ವಿಜೃಂಭಿಸುತ್ತೆ. ಅದಕ್ಕೆ ಸಂಕೇತವೇ ಈ ಅಖಂಡ ದೀಪ ಜೋರಾಗಿ ಉರಿಯೋದು. ಆ ಅಮಾವಾಸ್ಯೆ ಬಗ್ಗೆ ಕೇಳೋಣ ಅಂತಾನೆ ನಿಮ್ಮ ಹತ್ರ ಬಂದ್ವಿ ಶಾಸ್ತ್ರಿಗಳೇ. ಅಂದ್ರೆ ಅಮಾವಾಸ್ಯೆ ದಿನ ದಿವ್ಯಾಗೆ ಅಪಾಯ ಹೊಂಚಾಗ್ತಿದೆ. ಇಲ್ಲ ಸ್ವಾಮಿ, ಹಾಗೆ ನಡಿಬಾರ್ದು. ತಡಿಬೇಕು. ತಡೆಯೋ ಶಕ್ತಿ ನಮಗಿದ್ರೆ ಇಷ್ಟೊಂದು ಸಾವು ಆಗ್ತಿತ್ತೇನಪ್ಪ? ಹಾಗೆ ಹೇಳ್ಬೇಡಿ ಪ್ಲೀಸ್. ಪ್ರತಿ ಸಮಸ್ಯೆಗೂ ಒಂದು ಪರಿಹಾರ ಇರುತ್ತೆ. ಅದೇನಂತ ಹುಡುಕಿ ದಾರಿ ಬದಲಾಯಿಸ್ತಿರೋ ಶಾಪಕ್ಕೆ ಮೊದಲನೇ ಆಹುತಿ ನಿಮ್ ತಂಗಿ. ಮೊದಲನೇ ಸಾವಿನ ರುಚಿ ನೋಡಿ ತನ್ನ ಸ್ವರೂಪನ ಹೆಚ್ಚಿಸ್ಕೊಳ್ತಿದೆ. ಇಲ್ಲ ಶಾಸ್ತ್ರಿಗಳೇ, ಇಲ್ಲ. ಏನು ತಪ್ಪು ಮಾಡ್ದಿರೋ ನನ್ನ ತಂಗಿ ಯಾಕೆ ಬಲಿ ಆಗ್ಬೇಕು? ಒಬ್ಳು ಅಮಾಯಕಿ ಪ್ರಾಣ ತೆಗೆಯೋ ಹಕ್ಕು ಆ ದೇವ್ರು ಕೊಟ್ಟವ್ರು ಯಾರು? ಪ್ರಾಣ ಕೊಟ್ಟಿದ್ದು ಕೂಡ ಆ ದೇವ್ರೇ ಅಲ್ಲೇನಪ್ಪ. ಏನೋ ಒಂದು ಮಾಡಿ ಶಾಸ್ತ್ರಿಗಳೇ. ನೀವ್ ಏನ್ ಹೇಳ್ತಿರೋ ಮಾಡ್ತೀನಿ. ಹೇಗಾದ್ರೂ ನನ್ನ ತಂಗಿನ ಕಾಪಾಡಿ. ಈ ಅಮಾವಾಸ್ಯೆ ಕಳೆದ್ರೆ ಮುಂದಿನ ಅಮಾವಾಸ್ಯೆವರೆಗೂ ನಮಗೆ ಸಮಯ ಇರುತ್ತೆ. ಅಷ್ಟರಲ್ಲಿ ಏನಾದರೂ ಯೋಚನೆ ಮಾಡಬಹುದು. ಅಂದ್ರೆ ಈ 2 ದಿನ ಅಮ್ಮವ್ರನ್ನ ಕಾಪಾಡ್ಕೋಬೇಕು ಅಂತೀರಾ ಅಷ್ಟೇ ಅಲ್ವಾ ಶಾಸ್ತ್ರಿಗಳೇ? ಆದ್ರೆ ಅದು ಅಷ್ಟು ಸುಲಭ ಅಲ್ಲ. ಕಾಣ್ತಿರೋ ಶತ್ರುನ ಯಾವ ಆಯುಧದ ಜೊತೆ ಎದುರಿಸ್ತೀವಿ? ಇಷ್ಟೊಂದು ಸಾವುಗಳನ್ನ ನೋಡಿರೋ ಶಾಪನ ಹೇಗ್ ತಡೆಯೋದು? 100 ಪಕ್ಷಿಗಳನ್ನ ತಿಂದರಾನ ಅದು ಕೂಡ ಒಂದೇ ತುಫಾನ್ಗೆ ನೆಲಕ್ಕೆ ಬೀಳುತ್ತೆ ಅಂತಾರೆ. ಏನೋ ಒಂದು ಮಾಡಿ ಸ್ವಾಮಿ ಪ್ಲೀಸ್. ಈ ಅಮಾವಾಸ್ಯೆ ಕಳೆಯೋದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ. ನೀವು ಮಾಡ್ತೀನಿ ಅಂದ್ರೆ ಹೇಳ್ತೀನಿ. ಮಾಡ್ತೀನಿ ಬೇಗ ಹೇಳಿ ಶಾಸ್ತ್ರಿಗಳೇ.